ಹಾಗಾದ್ರೆ ಯಾವುದು ಇಷ್ಟ, ಯಾವುದು ಸುಖ, ಯಾವುದು ಅಸುಖ? ಏನಿಲ್ಲ, ನಾನು ಯಾವುದನ್ನು ಸುಖ ಅಂತ ಹಚ್ಚಿಕೊಂಡೇನೋ ಅದು ಸುಖ, ಯಾವುದನ್ನು ದುಃಖ ಅಂತ ತಿಳ್ಕೊಂಡೋ ಅದು ದುಃಖ, ಯಾವುದು ನನಗೆ ಬೇಡ ಅಂತ ಕಂಡಿತೋ ಅದು ದುಃಖ ಕೊಡೋದು, ಯಾವುದು ಬೇಕು ಅಂತ ಕಂಡಿತೋ ಅದು ಸುಖ ಕೊಡೋದು ಅಷ್ಟೇ. ಈ ಬೇಕು ಬೇಡಗಳು ನಮಗೇ ಬದಲಾಗ್ತಾ ಇರ್ತವೆ. ಇವತ್ತು ಬೇಕು ಅಂತ ಕಂಡದ್ದು ನಾಳೆ ಬೇಡ ಅಂತ ಕಾಣುತ್ತೆ, ಈಗ ಬೇಕಾ ಅಂತ ಕಂಡದ್ದು ಇನ್ನೊಂದು ಕ್ಷಣದಲ್ಲಿ ಬೇಡ ಅಂತ ಕಾಣುತ್ತೆ. ಹಾಗಾಗಿ ನನಗೆ ಬೇಕು ಅಂತ ಕಂಡದ್ದು ಇನ್ನೊಬ್ಬರಿಗೆ ಬೇಡ ಅಂತ ಕಾಣುತ್ತೆ. ಆದ್ದರಿಂದ ಜಗತ್ತಿನಲ್ಲಿ ಸುಖ ಕೊಡುವ ವಸ್ತು ಮತ್ತು ದುಃಖ ಕೊಡುವ ವಸ್ತು ಅಂತ ಯಾವುದೂ ಇಲ್ಲ. ಯಾವುದರಿಂದಲೂ ನೀನು ಸುಖ ಪಡಬಹುದು, ಯಾವುದರಿಂದಲೂ ನೀನು ದುಃಖ ಪಡಬಹುದು. ನೀನು ಅದನ್ನು ಇಷ್ಟಪಟ್ಟರೆ ಖುಷಿ ಆಗ್ತದೆ, ನೀನು ಅದನ್ನು ಇಷ್ಟಪಡದೆ ಅಯ್ಯೋ ಅದು ಬೇಡ ಇತ್ತು ಅಂತ ಕಂಡ್ರೆ ದುಃಖ ಆಗತ್ತೆ. ಹಾಗಾದರೆ ಅದೇ ಸುಖ ಕೊಡುವುದು ದುಃಖ ಕೊಡುವುದು ಅಂತ ಸಂಗತಿ ಇಲ್ಲ, ಬರೇ ಇರುವುದು ಸುಖ ಪಡುವುದು.